ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮಹಿಳೆಯನ್ನ ಅವ್ಯವಸ್ಥೆಗೊಳಿಸಿ ಹಲ್ಲೆ ನಡೆಸಿದ್ದ ಪ್ರಕರಣ ಕಾಕತಿ ಠಾಣೆ ಸಿಪಿಐ ವಿಜಯ್ ಸೆನ್ನೂರ್ ಅಮಾನತು, ನಗರ ಪೊಲೀಸ್ ಆಯುಕ್ತ ಸಿದ್ದರಾಮಪ್ಪ ಆದೇಶ. ವಂಟಮೂರಿ ಗ್ರಾಮದ ಘಟನಾ ಸ್ಥಳಕ್ಕೆ ಬಿಜೆಪಿ ಸತ್ಯ ಶೋಧನಾ ತಂಡ, 4 ಸಂಸದರು, ಓರ್ವ ರಾಷ್ಟ್ರೀಯ ಕಾರ್ಯದರ್ಶಿಯ ತಂಡ ಇವತ್ತು ಭೇಟಿ. ಬೆಮ್ಸ್ಗೆ ತೆರಳಿ ಸಂತ್ರಸ್ತೆಯನ್ನು ಮಾತನಾಡಿಸಲಿರುವ ನಿಯೋಗ. ಮಹಿಳೆಯನ್ನ ವ್ಯವಸ್ಥೆಗೊಳಿಸಿದ್ದನ್ನ ಖಂಡಿಸಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ. ಎಲ್ಲ ಜಿಲ್ಲೆ ಹಾಗೆ ತಾಲೂಕು ಕೇಂದ್ರಗಳಲ್ಲಿ ಹೋರಾಟ. ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕುವುದಕ್ಕೂ ಸಜ್ಜು. ಬಿಜೆಪಿಯ ಸತ್ಯ ಶೋಧನಾ ಸಮಿತಿಗೆ ಸಿಎಂ ಸಿದ್ದರಾಮಯ್ಯ ನೆಗೆನಿಗಿ. ಬಿಜೆಪಿ ಆಡಳಿತದ ರಾಜ್ಯಗಳ ವಿಚಾರ ಪ್ರಸ್ತಾಪಿಸಿ ತಿರುಗೇಟು. ಮಹಿಳೆಯ ಪ್ರಕರಣ ಇಟ್ಕೊಂಡು ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಕಿಡಿ. ಒಕ್ಕಲಿಗರ ಬಳಿಕ ವೀರಶೈವ ಲಿಂಗಾಯತ ಸಮುದಾಯದ ಸಚಿವರ ವಿರೋಧ. ಜಾತಿ ಗಣತಿಗೆ ಪಕ್ಷಾತೀತವಾಗಿ ವಿರೋಧ ವ್ಯಕ್ತಪಡಿಸಿದ ನಾಯಕರು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ವೈಜ್ಞಾನಿಕ ಸಮೀಕ್ಷೆಗೆ ಒತ್ತಾಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ 5 ಆರೋಪಿಗಳ ಹೆಸರು ಪ್ರಕಟ. ಪಿಎಫ್ಐ ಬ್ಯಾನ್ ಬಳಿಕ ತಲೆಮರೆಸಿಕೊಂಡಿರುವ ಆರೋಪಿಗಳು ಸುಳಿವು ಸಿಕ್ಕಲ್ಲಿ ಮಾಹಿತಿ ನೀಡುವಂತೆ ಎನ್ಐಎ ಮನವಿ. ವಿಧವೆ ಅಂತ ಪರಿಚಯವಾಗಿ ಬಳಿಕ ದೈಹಿಕ ಸಂಪರ್ಕ, ನಂತರ ಮನೆಯವರಿಗೆ ಹೇಳ್ತೀವಿ ಅಂತ 6 ಲಕ್ಷ ಡಿಮ್ಯಾಂಡ್. ಉದ್ಯಮಿಯನ್ನ ಟ್ರ್ಯಾಪ್ ಮಾಡಿದ್ದ ಹನಿ ಟ್ರ್ಯಾಪ್ ಗ್ಯಾಂಗ್ ಕೊನೆಗೂ ಅರೆಸ್ಟ್. ಅರ್ಧ ಬೆಲೆಗೆ ದುಬೈ ಕರೆನ್ಸಿ ಕೊಡ್ತೀನಿ ಅಂತ ಯಾಮಾರಿಸ್ತಿದ್ರು. ಕಲರ್ ಜೆರಾಕ್ಸ್ ಪೇಪರ್ ಕೊಟ್ಟು ಕಲರ್ ಕಾಗೆ ಹಾರಿಸ್ತಿದ್ರು. ಉದ್ಯಮಿಗಳನ್ನ ಪರಿಚಯ ಮಾಡಿಕೊಂಡು ನಾಮ ಹಾಕ್ತಾ ಇತ್ತು ಈ ಕಿಲಾಡಿ ಜೋಡಿ. ಸಚಿವ ಜಾರ್ಜ್ ವಿರುದ್ಧ ನಕಲಿ ಆಡಿಯೋ ಕ್ಲಿಪ್ ಪೋಸ್ಟ್. ಬಿಆರ್ಎಸ್ ಪಕ್ಷದ ಐಟಿ ಸೆಲ್ ಉದ್ಯೋಗಿಯ ಬಂಧನ. ತೆಲಂಗಾಣ ಮಾಜಿ ಕಾರ್ಪೊರೇಟರ್ ಮಗನಿಗೆ ಪೊಲೀಸರ ವಿಚಾರಣೆ ಶುರು. ಸೋಷಿಯಲ್ ಮೀಡಿಯಾದಲ್ಲಿ ಮೈತುಂಬ ಬಂಗಾರ ಧರಿಸಿ ವೈರಲ್. ಪ್ರಾಪರ್ಟಿ ಗಲಾಟೆ ಕೇಸ್ನಲ್ಲಿ ದಾಸ ಕಿಂಗ್ ಮೇಕರ್ನ ಬಂಧಿಸಿದ್ದ ಯಲಹಂಕ ಪೊಲೀಸರು. ಈ ಹಿಂದೆಯೂ ಹಲವರಿಗೆ ಬೆದರಿಕೆ ಹಾಕಿದ್ದ ಮಾಹಿತಿ. ಚಲಿಸ್ತಾ ಇರೋ ಕಾರ್ನ ಮೇಲೆ ಬಟ್ಟೆ ಕಳಚಿ ಡ್ಯಾನ್ಸ್. ನಡು ರಸ್ತೆಯಲ್ಲಿ ಪುಂಡಾಟ ಮಾಡಿದವರ ವಿರುದ್ಧ ಎಫ್ಐಆರ್. ಇಂಡಿಯನ್ ಮೋಟಾರ್ ಸೈಕಲ್ ಆಕ್ಟ್ ಅಡಿ ಪ್ರಕರಣ ದಾಖಲು. ಡಿಸೆಂಬರ್ 27ರ ಒಳಗೆ ಕನ್ನಡ ನಾಮಫಲಕ ಅಳವಡಿಸಬೇಕು. ಎಲ್ಲ ಅಂಗಡಿ, ಹೋಟೆಲ್, ಮಾಲ್ಗಳಿಗೆ ಕರವೇ ಎಚ್ಚರಿಕೆ. ಡಿಸೆಂಬರ್ 27ರಂದು ಬೆಂಗಳೂರಿನಾದ್ಯಂತ ಬೃಹತ್ ಹೋರಾಟಕ್ಕೂ ಸಜ್ಜು. ಬೆಂಗಳೂರಲ್ಲಿ ಐಟಿ ಇಲಾಖೆ ಕಾರ್ಯಾಚರಣೆ. ಆಭೂಷಣ್ ಜ್ಯುವೆಲ್ಲರಿ ಮಾಲೀಕನ ಮನೆ, ಶೋರೂಂನಲ್ಲಿ ಶೋಧ. ಚಿನ್ನದ ವ್ಯವಹಾರಕ್ಕೆ ಸಂಬಂಧಿಸಿದ ದಾಖಲೆ ಪರಿಶೀಲನೆ. 3 ದಿನಗಳ ರೇಡ್ ಅಂತ್ಯ. ಕಾಫಿನಾಡು ದತ್ತಪೀಠದಲ್ಲಿ ನಾಳೆಯಿಂದ ದತ್ತ ಜಯಂತಿಯ ಸಂಭ್ರಮ. ಡಿಸೆಂಬರ್ 26ರವರೆಗೆ ಜಿಲ್ಲಾಡಳಿತದಿಂದ ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಘೋಷಣೆ. ಕಾನೂನು ಸುವ್ಯವಸ್ಥೆಗಾಗಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್. ಅರ್ಧ ಮನೆ ಒಡೆದಾಕಿ ಅದಕ್ಕೆ ಮಾತ್ರ ಪರಿಹಾರ. ಸಿವಿ ರಾಮನ್ ನಗರದ ಬಿನ್ನಿಗಾನಹಳ್ಳಿಯಲ್ಲಿ ಬಿಎಂಆರ್ಸಿಎಲ್ ಎಡವಟ್ಟು. ನಮ್ಮ ಮೆಟ್ರೋಗೆ ಜಾಗ ಕೊಟ್ಟ ಮಾಲೀಕ ಕಂಗಾಲು. ಅತ್ತ ಮನೆಯೂ ಇಲ್ಲದೆ, ಇತ್ತ ಪರಿಹಾರದ ಹಣವೂ ಇಲ್ಲದೆ ಅತಂತ್ರ. ಲೋಕಸಭೆಯಲ್ಲಿ ಭದ್ರತಾ ವೈಫಲ್ಯ ಪ್ರಕರಣ. ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳಿಂದ ತನಿಖೆ ಚುರುಕು. ಮನೋರಂಜನ್ ಕುರಿತು ಇಂಚಿಂಚೂ ಮಾಹಿತಿ ಸಂಗ್ರಹಿಸ್ತಾ ಇರೋ ಪೊಲೀಸರು. ಸಂಸತ್ನಲ್ಲಿ ಹೊಗೆ ಹಾಕಿದವರ ಬಳಿ ರೆಡಿ ಇತ್ತು ಪ್ಲಾನ್ ಬಿ. ಮಹೇಶ್ ಹಾಗೂ ಕೈಲಾಶ್ ಅನ್ನೋರು ಕೂಡ ಕೃತ್ಯದಲ್ಲಿ ಭಾಗಿಯಾಗೋಕೆ ಸಜ್ಜಾಗಿದ್ರು. ಪೊಲೀಸರ ಮುಂದೆ ಸತ್ಯ ಬಾಯ್ಬಿಟ್ಟ ಪ್ರಮುಖ ಆರೋಪಿ ಲಲಿತ್ ಝಾ. ಮಾಲೀಕನ ಅನುಕಂಪದ ಸಂದೇಶಕ್ಕೆ ಕರಗಿದ ಕಳ್ಳ. ಕದ್ದ ಬೈಕ್ 2 ದಿನದಲ್ಲಿ ತಂದು ವಾಪಸ್ ನಿಲ್ಲಿಸಿದ. ಗುಜರಾತ್ನ ಸೂರತ್ನಲ್ಲಿ ನಡೆದ ಅಪರೂಪದ ಘಟನೆ.
ಬಚ್ಚನ್ ಕುಟುಂಬದಲ್ಲಿ ಉಂಟಾಗಿದೆಯಾ ಬಿರುಕು? ಅಭಿಷೇಕ್ ಜೊತೆ ವಿಚ್ಛೇದನಕ್ಕೆ ಮುಂದಾದ್ರ ಐಶ್ವರ್ಯಾ ರೈ. ಹಲವು ವರ್ಷಗಳಿಂದ ಅತ್ತೆ ಜಯಾ ಜೊತೆ ಮಾತಿಲ್ಲ, ಕತೆ ಇಲ್ಲ. ಮಗಳಿಗಾಗಿಯೇ ಒಟ್ಟಿಗಿದ್ರ ಅಭಿ, ಐಶ್. ಸಲಾರ್ ಚಾಪ್ಟರ್ 1 ಡಿಸೆಂಬರ್ 22ಕ್ಕೆ ವರ್ಲ್ಡ್ ವೈಡ್ ರಿಲೀಸ್. ಸದ್ದಿಲ್ಲದೆ ಸಲಾರ್ ಚಾಪ್ಟರ್ 2 ಶುರು ಮಾಡುವುದಕ್ಕೂ ಸಿದ್ಧತೆ. ಶೂಟಿಂಗ್ ಸ್ಟಾರ್ಟ್ ಮಾಡೋ ಬಗ್ಗೆ ಹೊಂಬಾಳಿಯಿಂದ ಸುಳಿವು. ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿದ್ದಕ್ಕೆ ಫ್ಯಾನ್ಸ್ ಕೆಂಡ. ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಕಟು ಟೀಕೆ. ಎಂಐ ಲೋಗೋ ಇರುವ ಟೋಪಿ ಸುಟ್ಟು ಆಕ್ರೋಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.